ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಮೊಳಕೆ ಹುರುಳಿಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ. ನೋಡಿ, ಹುರುಳಿನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೀರು ಹಾಕ್ಕೊಂಡು ತೊಳೆದು ನೀರನ್ನೆಲ್ಲ ಆಚೆ ಹಾಕೋಣ. ಇದು ಒಂದು ದಿವಸ ಮುಂಚೆಯಾಗೆ ನಾವು ಇದನ್ನ ಪ್ರಿಪೇರ್ ಮಾಡ್ಕೊಳ್ಬೇಕು. ಮೊಳಕೆ ಕಟ್ಟಬೇಕು ಅಂತಂದರೆ ಇದು ನೀವು ಬೆಳಗ್ಗೆ ಒಂದು 8 ಗಂಟೆ ಹಾಗೆ ನೆನೆಸಿ ನೆನೆಸಿ ಇಟ್ಬಿಡಿ. ಇದಕ್ಕೆಲ್ಲ ಕೆಮಿಕಲ್ ಹಾಕಿರ್ತಾರೆ. ಅದಕ್ಕೆ ನಾವು ಏನೇ ಒಂದು ಪ್ರತಿಯೊಂದು ಅಡುಗೆ ಮಾಡಬೇಕಂದ್ರೂ ತೊಳೆದೇ ಮಾಡಬೇಕು ನಾವು. ನೋಡಿ, ಈ ಥರ ತೊಳೆಯೋದ್ರಿಂದ ಹುರುಳಿ ಯಾವುದಾದ್ರೂ ಟೊಳ್ಳು ಹುರುಳಿ ಅಂತಿರಲ್ಲ, ಆ ಥರ ಟೊಳ್ಳು ಇರೋದೆಲ್ಲ ನೀರಲ್ಲಿ ತೇಳ್ಕೊಂಡು ಹೋಗ್ಬಿಡುತ್ತೆ. ಆ ಟೊಳ್ಳು ಹುರುಳಿ ಇದ್ದರೆ ಮೊಳಕೆ ಬರೋದಿಲ್ಲ ಅದು. ಅದರಿಂದ ತೊಳೆದವಾಗ ಅದೆಲ್ಲ ಬಂದ್ಬಿಡುತ್ತೆ ಆಚೆ. ಈಗ ನೀಟಾಗಿ ತೊಳ್ಕೊಂಡು ನೀರು ಹಾಕಿ ಬೆಳಗ್ಗೆ ಒಂದು 8 ಗಂಟೆಗೆ ನೆನೆಸಿ ಇಟ್ಬಿಡಿ. ನೀರು ಹಾಕಿ ನಂತರ ಸಂಜೆ ಒಂದು 8 ಗಂಟೆ ಅಥವಾ ಒಂದು 6 ಗಂಟೆ ಅಷ್ಟರೊಳಗಡೆ ನೋಡಿದ್ರೆ ಈ ಥರ ಚೆನ್ನಾಗಿ ನೆಂದಿರುತ್ತೆ ಹುರುಳಿ. ನೋಡಿ, ಚೆನ್ನಾಗಿ ನೆಂದಿದೆ. ಈಗ ಇದರಲ್ಲಿರೋ ನೀರೆಲ್ಲ ತೆಗೆದ್ಬಿಟ್ಟು ಮೊಳಕೆ ಕಟ್ಟೋಣ. ಮೊಳಕೆ ಹೇಗಪ್ಪ ಕಟ್ಟೋದು ಅಂದರೆ, ನೀರನ್ನೆಲ್ಲ ನೀಟಾಗಿ ಬಗ್ಗಿಸ್ಬಿಟ್ಟು ಪ್ಲೇಟ್ ಹಾಕಿ ಅದಕ್ಕೊಂದು ಬಟ್ಟೆ ಸುತ್ತಿ ಇಟ್ಬಿಟ್ರೆ ಇನ್ನೊಂದು ದಿವಸ ನಾವು ಎಷ್ಟು ಹೊತ್ತಿಗೆ ಮೊಳಕೆ ಕಟ್ಟಿರ್ತೀರೋ ಬಟ್ಟೆ ಕಟ್ಟಿಟ್ಟಿರ್ತೀರೋ ಅಷ್ಟು ಹೊತ್ತಿಗೆ ನಾಳೆ ಅಷ್ಟು ಹೊತ್ತಿಗೆ ನೋಡಿದ್ರೆ ಮೊಳಕೆ ಅಷ್ಟುದ್ದ ಬಂದಿರುತ್ತೆ. ಈಗ ಬನ್ನಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಕುಕ್ಕರ್ಗೆ ಮೊಳಕೆ ಕಟ್ಟಿದ ಕಾಳೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀರು ಹಾಕಿ ಒಮ್ಮೆ ತೊಳೆದು ಆಚೆ ಹಾಕ್ಬಿಡಿ ನೀರನ್ನು. ನಂತರ ನೀರು ಹಾಕಿ ಕುಕ್ಕರ್ಗೆ ಒಲೆ ಮೇಲೆ ಇಟ್ಕೊಳ್ಳೋಣ. ಈ ಥರ ಸಾಂಬಾರುಗಳನ್ನೆಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಹಳೆಯ ಕಾಲದ ಅಪ್ಪ ಅಜ್ಜಿ ಅಮ್ಮ ಏನು ಸಾಂಬಾರುಗಳು ಮಾಡಿರ್ತಾರಲ್ಲ ಅದೆಲ್ಲ ನಮ್ಮ ಮಕ್ಕಳಿಗೆ ಟೇಸ್ಟು ತೋರಿಸ್ದಾಗುತ್ತೆ. ತುಂಬ ರುಚಿಯಾಗಿರ್ತವೆ ಇಂಥ ಸಾಂಬಾರುಗಳೆಲ್ಲನೂ, ಆರೋಗ್ಯಕರ ಕೂಡ. ನನ್ನ ವಿಡಿಯೋದಲ್ಲಿ ತೋರಿಸಿರೋ ಎಲ್ಲ ಸಾಂಬಾರು ರೆಸಿಪಿಗಳೆಲ್ಲ ಈಸಿ ಮತ್ತು ಆರೋಗ್ಯಕರವಾಗಿರೋ ಸಾಂಬಾರುಗಳೇ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಏನಾದರೂ ಇಷ್ಟ ಆದರೆ ಮಾಡಿ ಊಟ ಮಾಡಿ, ಮನೆಯಲ್ಲಿ ಚೆನ್ನಾಗಿರುತ್ತೆ. ಈಗ ನೋಡಿ, ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೆ ಈರುಳ್ಳಿ ಒಂದು 3 ಗಡ್ಡೆ ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ನಾನು. ನಂತರ ಈರುಳ್ಳಿ ಸ್ವಲ್ಪ ಬಾಡಿಸಿದಾದ್ಮೇಲೆ ಟೊಮೊಟೊ ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊನ ಸ್ವಲ್ಪ ಬಾಡಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಯಾಕಂದರೆ ಸಾಂಬಾರು ಸ್ವಲ್ಪ ನಮಗೆ ಜಾಸ್ತಿ ಬೇಕಾಗುತ್ತೆ. ಅದರಿಂದ ಈಗ ಚಕ್ಕೆ ಲವಂಗ ಒಂದು ಚಕ್ರ ಮೊಗ್ಗು ಅಂತಿರಲ್ಲ ಅದನ್ನು ಒಂದು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ತೆಂಗಿನಕಾಯಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನೀವು ಸಾಂಬಾರು ಯಾವ ಕ್ವಾಂಟಿಟಿನಲ್ಲಿ ಮಾಡ್ಕೊತೀರೋ ಆ ಥರ ನೀವು ಸಾಮಗ್ರಿಗಳನ್ನು ಜಾಸ್ತಿ ಹಾಕ್ಕೋಬೋದು. ತೆಂಗಿನಕಾಯಿನ ಇನ್ನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈಗ ತೆಂಗಿನಕಾಯಿ ಹಾಕಿದಾದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಬಿಡೋಣ. ತೆಂಗಿನಕಾಯಿ ಈರುಳ್ಳಿ ಟೊಮೊಟೊ ಇರೋ ಬಿಸಿನಲ್ಲೇ ತೆಂಗಿನಕಾಯಿ ಬಿಸಿ ಆದರೆ ಸಾಕಾಗುತ್ತೆ. ತೆಂಗಿನಕಾಯಿನ ಈ ಥರ ಬಿಸಿ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಬಾಳಿಕೆ ಬರುತ್ತೆ ಅಂತ, ಅಳಿಸೋದಿಲ್ಲ ಅಂತ ತೆಂಗಿನಕಾಯಿನ ಈ ರೀತಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಜೊತೆಯಲ್ಲೇ ಹಾಕಿ. ಮಕ್ಕಳಿಗೆಲ್ಲ ಈ ಥರ ಸಾಂಬಾರುಗಳನ್ನ ಮಾಡಿ ತಿನ್ನಿಸಿ ರೂಢಿ ಮಾಡಿಸಿ. ಯಾವಾಗಲೂ ಚಟ್ನಿ, ದೋಸೆ, ಪಲ್ಯ, ಚಿತ್ರಾನ್ನ, ಪಲಾವು ಎಲ್ಲನೂ ಮಾಡ್ತೀವಿ, ಇಲ್ಲ ಅಂತಿಲ್ಲ. ವಾರಕ್ಕೊಮ್ಮೆ ಆದರೂ ಈ ಥರ ಮೊಳಕೆ ಕಟ್ಟಿದ ಸಾಂಬಾರು ಈ ಥರ ಮಾಡಿಕೊಟ್ಟಾಗ ನಮ್ಮ ಮಕ್ಕಳಿಗೂ ಆರೋಗ್ಯವಾಗಿ ಊಟ ಕೊಟ್ಟಂಗಾಗುತ್ತೆ. ನೋಡಿ, ಹುರುಳಿ 4 ವಿಸಿಲ್ ಬೇಯಿಸ್ಕೊಂಡಿದ್ದೀನಿ ನಾನಿಲ್ಲಿ. ನೋಡಿ, ನುಣ್ಣಗೆ ಬೆಂದ್ಕೊಂಡಿದೆ.
ನಂತರ ಇಲ್ಲಿ ನಾವು ಮಸಾಲೆನ ರುಬ್ಕೊಳ್ಳೋಣ. 4 ವಿಷಲ್ ಬೇಯಿಸಿದ್ರೆ ಸಾಕಾಗುತ್ತೆ, ಕರೆಕ್ಟಾಗಿ ಬೆಂದ್ಕೊಂಡಿರುತ್ತೆ. ಈಗ ಮಸಾಲೆನ ರುಬ್ಕೊಳ್ಳೋಣ. ಯಾರನ್ನ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಸಾಂಬಾರು ಚಪಾತಿ ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ. ಮುದ್ದೆ, ಅನ್ನ, ದೋಸೆ, ಚಪಾತಿ ಏನಕ್ಕೆ ಬೇಕಾದರೂ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಸೇಮ್ ಹುರುಳಿಕಾಳು ಅಲ್ದಿರ ನೀವು ಹೆಸ್ರು ಕಾಳು, ಕಡಲೆ ಯಾವುದನ್ನು ಬೇಕಾದರೂ ಮೊಳಕೆ ಕಟ್ಟಿ ಸೇಮ್ ಸಾಂಬಾರು ನಾನು ಹೇಗೆ ತೋರಿಸ್ತಾ ಇದ್ದೀನೋ ಇದೇ ಥರ ಮಾಡ್ಕೊಳ್ಬೋದು. ಇದಕ್ಕೆ ಬೇಕಾಗಿರೋರು ಆಲೂಗಡ್ಡೆ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಈಗ ನೋಡಿ ನಾನು ಬರೀ ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ ನಾವು ಅರಿಶಿಣ ಸ್ವಲ್ಪ ಧನಿಯಾ ಪುಡಿನ ಮಿಷಿನ್ಗೆ ಹಾಕಬೇಕಾದ್ರೆ ಅರಿಶಿಣ ಕೊಂಬು ಹಾಕಿರ್ತೀರಿ, ಅದಕ್ಕೆ ಸ್ವಲ್ಪ ಯೆಲ್ಲೋ ಕಲರ್ ಕಾಣಿಸುತ್ತೆ ಧನಿಯಾ ಪುಡಿ. 2 ಸ್ಪೂನ್ ಹಾಕಿದ್ದೀನಿ. ಅಚ್ಚ ಖಾರದ ಪುಡಿ 1 ಸ್ಪೂನು. ಸಾಮಾನ್ಯವಾಗಿ ಮಸಾಲೆ ಸಾಂಬಾರುಗಳಿಗೆಲ್ಲ ಖಾರ ತುಂಬ ಜಾಸ್ತಿ ಇಡಿಸೋದಿಲ್ಲ, ಅದರಿಂದ ಖಾರ ಆದಷ್ಟು ಕಮ್ಮಿ ಉಪಯೋಗಿಸಿ ಮಸಾಲೆ ಸಾಂಬಾರುಗಳಿಗೆ. ಹುಳಿ ಸಾಂಬಾರಿಗಾದರೆ ಖಾರ ಒಂಚೂರು ಜಾಸ್ತಿ ಹಾಕಿದ್ರೂ ನಡೆಯುತ್ತೆ, ಮಸಾಲೆ ಸಾಂಬಾರಿಗೆಲ್ಲ ಖಾರ ಆಗಿಬಿಡುತ್ತೆ ಜಾಸ್ತಿ ಖಾರ ಹಾಕಿದ್ರೆ. ನಂತರ ಇಲ್ಲಿ ಖಾರನೆಲ್ಲ ರುಬ್ಕೊಂಡಿದ್ದಾದಮೇಲೆ ಮಸಾಲೆನ ಹುರುಳಿಗೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಜಾರಿಗೆ ಸ್ವಲ್ಪ ನೀರು ಹಾಕಿ ಜಾಲಿಸಿ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ನಂತರ ರುಚಿಗೆ ತಕ್ಕದಷ್ಟು ಉಪ್ಪು ಹಾಕ್ಕೊಳ್ಳೋಣ. ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ನಾನು ಮಾಡೋ ಸಾಂಬಾರು ರೆಸಿಪಿಗಳು ಇಷ್ಟ ಆಗುತ್ತೋ ಕಮೆಂಟ್ ಮಾಡಿ ತಿಳಿಸಿ. ನಂತರ ಸಾಂಬಾರನ್ನ ಕಾಯಿಸ್ಕೊಳ್ಳೋಣ ಚೆನ್ನಾಗಿ. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನೀರು ಹಾಕಿ ಸಾಂಬಾರನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನಿನ್ನು ಸ್ವಲ್ಪ ತೆಳುವಾಗೇ ಇಟ್ಟಿದ್ದೀನಿ, ಯಾಕಂದರೆ ಇದು ಅನ್ನಕ್ಕೆ ದೋಸೆಗೆಲ್ಲ ಬೇಕಾಗಿರುತ್ತಲ್ಲ ಅದಕ್ಕೆ. ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಈ ಸ್ಟೇಜಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನಂತರ ಆಗಾಗ ಸ್ವಲ್ಪ ಕೈ ಆಡಿಸ್ತಾರೆ, ಇಲ್ಲಾಂದರೆ ತಳ ಅಂಟುಬಿಡುತ್ತೆ. ಈಗ ಪಕ್ಕದಲ್ಲಿ ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು. 1 ಸ್ಪೂನ್ ತುಪ್ಪ, 1 ಸ್ಪೂನ್ ಎಣ್ಣೆ. ಈ ಥರ ತುಪ್ಪ ಯೂಸ್ ಮಾಡೋದ್ರಿಂದ ಮಸಾಲೆ ಸಾಂಬಾರಿಗೆಲ್ಲನೂ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಮಸಾಲೆ ಎಲ್ಲ ಏನಾದರೂ ಜಾಸ್ತಿ ಆಗಿದ್ದರೆ, ಖಾರ ಎಲ್ಲ ಜಾಸ್ತಿ ಆಗಿದ್ದರೆ ತುಪ್ಪ ಹಾಕೋದ್ರಿಂದ ಬ್ಯಾಲೆನ್ಸ್ ಮಾಡುತ್ತೆ ಅಂತ 1 ಸ್ಪೂನ್ ತುಪ್ಪ, 1 ಸ್ಪೂನ್ ಎಣ್ಣೆ ಎರಡನ್ನೂ ಯೂಸ್ ಮಾಡಿದ್ದೀನಿ. ನಂತರ ಸಾಸಿವೆ, ಜೀರಿಗೆ, ಸ್ವಲ್ಪ ಚಿಟಿಕೆ ಅರಿಶಿನ, ನಂತರ ಹಿಂಗು ನಾನು ಪ್ರತಿಯೊಂದು ಸಾಂಬಾರುಗಳಿಗೂ ಯೂಸ್ ಮಾಡ್ತೀನಿ, ಒಳ್ಳೆಯದು ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಕರಿಬೇವಿನ ಸೊಪ್ಪು ಕೊನೆಯಲ್ಲಿ ಹಾಕಿ ಈಗ ಒಗ್ಗರಣೆನ ಸಾಂಬಾರಿಗೆ ಹಾಕ್ಕೊಳ್ಳೋಣ. ಸಾಂಬಾರಿಗೆ ಹಾಕ್ಕೊಂಡು ಬಿಸಿ ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡು ಊಟ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.